ಸ್ನೇಹಿತರೆ ನಮಸ್ಕಾರ. ಇಲ್ಲೊಂದು ಪುಟ್ಟ ಹಾವನ್ನು ನೋಡ್ತಾ ಇದ್ದೀರಿ ನೀವು. ಒಮ್ಮೆ ಸರಿಯಾಗಿ ಗಮನಿಸ್ಕೊಳ್ಳಿ. ನೋಡಿದ್ರಾ? ಏನು ಕಲ್ಪನೆ ಮಾಡಿಕೊಂಡ್ರಿ ಈ ಹಾವಿನ ಬಗ್ಗೆ? ನನಗೆ ಖಚಿತವಾಗಿ ಗೊತ್ತಿದೆ, ನೀವು ಈ ಹಾವನ್ನು ಕಡಂಬಳ ಹಾವು ಅಥವಾ ವಿಷಕಾರಿ ಕಟ್ಟು ಹಾವು ಅಂತ ತಿಳ್ಕೊಂಡ್ರಿ. ಇದರ ಶರೀರ ಬಣ್ಣ, ಮೈಮೇಲಿನ ಕಟ್ಟುಗಳನ್ನು ಮೇಲ್ನೋಟಕ್ಕೆ ನೋಡಿ ತಕ್ಷಣ ನೀವು ನಿರ್ಧರಿಸಿಬಿಟ್ರಿ ಇದು ವಿಷಕಾರಿ ಹಾವು ಅಂಥೇಳಿ. ಆದರೆ ಇದು ವಿಷಕಾರಿ ಹಾವಲ್ಲ. ಇದಕ್ಕೆ ಸಾಮಾನ್ಯ ತೋಳ ಹಾವು ಅಥವಾ ಶರೀರದಲ್ಲಿ ಎದ್ದು ಕಾಣುವ ಬಿಳಿ ಕಟ್ಟುಗಳಿರೋದ್ರಿಂದ ಇದಕ್ಕೆ ಕಟ್ಟು ತೋಳ ಹಾವು ಅಂತ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ಕಾಮನ್ ಊಲ್ ಸ್ನೇಕ್, ಬ್ಯಾಂಡೆಡ್ ಊಲ್ ಸ್ನೇಕ್ ಅಂತ ಕೂಡ ಕರೀತಾರೆ. ಇದು ಮನೆವಾಸಿ ಹಾವು ಅಂತಲೇ ಹೇಳಲ್ಪಡ್ತದೆ. ಅಂದರೆ ಸಾಮಾನ್ಯವಾಗಿ ಹಳೆ ಮನೆಗಳಲ್ಲಿ ಕ್ರಿಮಿಕೀಟಗಳು, ಹಲ್ಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಈ ಹಾವುಗಳು, ತೋಳ ಹಾವುಗಳೆಲ್ಲ ಮನೆಯೊಳಗೆ ಬಂದು ಹಲ್ಲಿಗಳನ್ನು ಬೇಟೆಯಾಡೋದು, ಅಲ್ಲೇ ವಾಸ ಮಾಡುವಂಥದ್ದು ನಡೆಯೋದ್ರಿಂದ ಇದಕ್ಕೆ ಮನೆವಾಸಿ ಹಾವು ಅಂತ ಕರೀತಾರೆ. ಈ ಹಾವಿನ ಬಗ್ಗೆ ಹಿಂದೊಮ್ಮೆ ವಿಡಿಯೋ ಮಾಡಿದ್ದೆ ನಾನು. ಈ ಎರಡನೇ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂದರೆ, ಸಾಕಷ್ಟು ಜನರಲ್ಲಿ ಪ್ರಶ್ನೆಗಳಿವೆ. ಈ ಕಟ್ಟು ತೋಳ ಹಾವಿಗೂ ಕಡಂಬಳ ಹಾವಿಗೂ ಏನು ವ್ಯತ್ಯಾಸ, ಮೇಲ್ನೋಟಕ್ಕೆ ಹೇಗೆ ಗುರುತಿಸೋದು ಅಂತ ಕೇಳ್ತಾರೆ. ಅವರಿಗಾಗಿ ಈ ವಿಡಿಯೋ. ಕಟ್ಟು ತೋಳ ಹಾವು ಮತ್ತು ಕಡಂಬಳವನ್ನು ವೈಜ್ಞಾನಿಕವಾಗಿ ಗುರುತಿಸುವಂಥ ಅನೇಕ ವಿಧಾನಗಳಿವೆ. ಮುಖ್ಯವಾಗಿ ಕಡಂಬಳದ ಮೇಲಿನ ಅಥವಾ ಈ ಹಾವಿನ ಶರೀರದ ಮೇಲಿನ ಪೊರೆಯ ಹುರುಪೆಗಳು, ಮತ್ತು ತಲೆಯ ಆಕೃತಿ, ಹೊಟ್ಟೆ ಅಡಿಭಾಗದ ಹುರುಪೆಗಳು, ನೆತ್ತಿಯ ಮೇಲಿನ ಹುರುಪೆಗಳು, ಬೆನ್ನಿನ ಮೇಲಿರುವಂತಹ ಹುರುಪೆಗಳು ಎಲ್ಲವನ್ನು ಗಮನಿಸಿ ಗುರುತಿಸಲಾಗುತ್ತೆ. ಆದರೆ ಇದು ವಿಜ್ಞಾನಿಗಳಿಗೆ ಅಥವಾ ಅಧ್ಯಯನಕಾರರಿಗೆ ಸಂಬಂಧಪಟ್ಟ ವಿಚಾರ. ಶ್ರೀಸಾಮಾನ್ಯರಿಗೆ ತಕ್ಷಣ ಹಾವನ್ನು ಕಂಡಾಗ ಇದು ಕಡಂಬಳವೋ ಕಟ್ಟು ಹಾವು ಅಂತ ತಿಳ್ಕೊಳ್ಬೇಕಾದ್ರೆ ಬಹಳ ಸುಲಭವಾದ ಒಂದು ವಿಧಾನ ಏನು ಅಂದರೆ, ಈ ಹಾವನ್ನು ನೋಡ್ಕೊಳ್ಳಿ. ಇದಾಗಲೇ ಹೇಳಿದೆ, ವಿಷರಹಿತವಾದ ಹಾವು. ನೋಡಿ, ಇದರ ತಲೆ ಸರಿಯಾಗಿ ನೋಡ್ಕೊಳ್ಳಿ, ತ್ರಿಕೋನ ಆಕೃತಿಯಲ್ಲಿದೆ. ನೋಡಿ, ತ್ರಿಕೋನ ಆಕೃತಿಯಲ್ಲಿರುವಂಥ ತಲೆ ಮೇಲೊಂದು ಕಟ್ಟಿದೆ. ಕಟ್ಟು ಈ ರೀತಿಯ ಬಿಳಿ ಕಟ್ಟು ಕಡಂಬಳ ಹಾವಿನಲ್ಲೂ ಅಪರೂಪಕ್ಕೆ ಬರ್ಬೋದು. ಆದರೆ ಮುಖ್ಯವಾಗಿ ನಾವು ಪಟ್ಟನೆ ಗುರುಸುವಂಥದ್ದು ಚಪ್ಪಟೆಯಾದ ತ್ರಿಕೋನಾಕೃತಿಯ ತಲೆ. ಆದರೆ ಕಡಂಬಳ ಹಾವಿನ ತಲೆಯನ್ನು ನೋಡಲಿಕ್ಕೆ ಹೋದರೆ ರೌಂಡ್ ಶೇಪಲ್ಲಿರುತ್ತೆ, ಅಂದರೆ ದುಂಡಗಿರುತ್ತೆ. ಸಾಮಾನ್ಯವಾಗಿ ತಲೆಯಿಂದ 8-10 ಇಂಚು ಬಿಟ್ಟು ಕಟ್ಟುಗಳು ಶುರುವಾಗ್ತವೆ. ಕಡಂಬಳ ಹಾವಿನ ಶರೀರ ಬಣ್ಣ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಕಡಂಬಳ ಹಾವಿನ ಶರೀರ ಬಣ್ಣ ಗಾಢ ಕಪ್ಪು ಅಥವಾ ನೀಲಿ ಮಿಶ್ರಿತ ಕಪ್ಪು ಬಣ್ಣದಲ್ಲಿ ಬರುತ್ತೆ. ಈ ಹಾವಿನ ಬಣ್ಣ ಗಾಢ ಕಂದು ಅಥವಾ ಕಪ್ಪು ಮಿಶ್ರಿತ ಕಂದು ಬಣ್ಣದಲ್ಲಿದೆ ನೋಡಿ. ಮತ್ತು ಈ ಹಾವು, ಈ ತೋಳ ಹಾವಿನ ಶರೀರದಲ್ಲಿರುವಂಥ ಕಟ್ಟುಗಳು ನೀವು ನೋಡಿದರೆ ಇಡೀ ಶರೀರ ಒಂದೊಂದೇ ಕಟ್ಟುಗಳು ಬಾಲದವರೆಗಿವೆ. ಕಡಂಬಳ ಹಾವುಗಳಲ್ಲಿ ಹಾಗಿಲ್ಲ. ತಲೆಯಿಂದ 8-10 ಇಂಚು ಬಿಟ್ಟು ನಂತರ 2 ಜೋಡಿ ಬಿಳಿ ಕಟ್ಟುಗಳು ಬಾಲದವರೆಗೆ ಇರ್ತವೆ. ಈ ಕಟ್ಟುಗಳನ್ನು ಸ್ವಲ್ಪ ತಾಳ್ಮೆಯಿಂದ ನಾವು ಲೆಕ್ಕ ಮಾಡಲಿಕ್ಕೆ ಹೋದರೆ 36ರಿಂದ 48 ಕಟ್ಟುಗಳನ್ನು ಕಾಣ್ಬೋದು. ಕೆಲವು ಕಡಂಬಳಗಳಲ್ಲಿ 60 ಕಟ್ಟುಗಳು ಕೂಡ ಇರ್ತವೆ. ಮುಖ್ಯವಾಗಿ ನಾವು ಮೇಲ್ನೋಟಕ್ಕೆ ಗುರುತಿಸುವಂಥದ್ದು ಈ ಹಾವಿನ ಚಪ್ಪಟೆಯಾದ ತಲೆ, ಕಡಂಬಳ ಹಾವಿನ ದುಂಡಗಿನ ತಲೆಯನ್ನು ಪಕ್ಕನೆ ಗುರುತಿಸ್ಬೋದು. ಮತ್ತು ಇನ್ನೂ ಒಂದು, ಎಲ್ಲಾದರೂ ಸತ್ತ ಕಡಂಬಳವನ್ನು ನೀವು ನೋಡಿದರೆ ಅದರ ಬೆನ್ನಿನ ಮೇಲಿನ ಒಂದು ಪೊರೆಯ ಹುರುಪೆ ಷಟ್ಭುಜ ಆಕೃತಿಯಲ್ಲಿ ಇರ್ತದೆ. ಈ ಹಾವಿನ ಹುರುಪೆ ಸ್ವಲ್ಪ ಷಟ್ಭುಜ ಆಕೃತಿಯಲ್ಲಿ ಇದ್ದರೂ ಕೂಡ ಅದಕ್ಕಿಂತ ಭಿನ್ನವಾಗಿ ಕಾಣ್ತದೆ. ಹಾಗಾಗಿ ಇದು ಸಾಮಾನ್ಯ 90% ಭಾಗ ಮನೆಯ ಒಳಗೆ ವಾಸ ಮಾಡುವಂಥ ಹಾವು. ಕಡಂಬಳ 90% ಭಾಗ ಮನೆಯ ಒಳಗೆ ಬರೋದಿಲ್ಲ. 10% ಭಾಗ ಮನೆಯೊಳಗೆ ಬರುವಂಥ ಮನೆಗಳು ತುಂಬ ಗುಡಿಸಲು ಮಾದರಿಯಲ್ಲಿರುವಂಥದ್ದು, ಕೃಷಿಕರ ಸಣ್ಣ ಪುಟ್ಟ ಮನೆಗಳ ಒಳಗೆಲ್ಲ ಬರುವಂಥದ್ದು ಕಡಂಬಳ ದಾಖಲಾಗಿದೆ. ಬಿಟ್ಟರೆ ಎತ್ತರದ ಪಂಚಾಂಗ ಇರುವಂಥ ಮನೆಗಳು, ಶುದ್ಧವಾದ ಮನೆಗಳೊಳಗೆ ಕಡಂಬಳಗಳು ಬಂದ ಪುರಾವೆಗಳು ಬಹಳ ಕಡಿಮೆ. ಹಾಗಾಗಿ ಈ ಹಾವನ್ನು ಸ್ಪಷ್ಟವಾಗಿ ಗುರುತಿಸ್ಕೊಳ್ಳಿ. ಇದು ಕಟ್ಟು ತೋಳ ಹಾವು. ಇದರ ಅಳತೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಬೆರಳಿಟ್ಟಿದ್ದೇನೆ ನೋಡಿ. ಪುಟ್ಟ ಹಾವು, ಇನ್ನು ಇದಕ್ಕಿಂತ ಒಂದು 2-3 ಇಂಚು ಉದ್ದ ಬೆಳಿಬೋದಷ್ಟೇ. ಕಡಂಬಳದ ಬಗ್ಗೆ ಅಡಿಶೀರ್ಷಿಕೆಯಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿರ್ತೇನೆ ಈ ವಿಡಿಯೋದಲ್ಲಿ. ಮತ್ತು ಅದರ ಸೂಕ್ತ ಫೋಟೋಗ್ರಾಫಿಗಳನ್ನು ಹಾಕಿರ್ತೇನೆ. ಸರಿಯಾಗಿ 1-2 ಬಾರಿ ಸರಿಯಾಗಿ ಗಮನಿಸಿದರೆ ನಿಮಗೆ ಹಾವುಗಳನ್ನು ಗುರುತಿಸಿಕೊಳ್ಳಲು ಸುಲಭ ಆಗುತ್ತೆ. ನಮಸ್ಕಾರ.